ನಮಸ್ಕಾರ ಸ್ನೇಹಿತರೆ, ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಖದಲ್ಲಿ ಕಲೆಗಳಿರ್ಬೋದು, ಕಪ್ಪು ಇರುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಇರುವುದು, ಗುಳ್ಳೆಯಾಗಿರುವುದು, ಫಂಗಲ್ ಇನ್ಫೆಕ್ಷನ್, ಡಾರ್ಕ್ ಸರ್ಕಲ್ ಇವೆಲ್ಲದಕ್ಕೂ ನೇಮದ್ದು ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋದ ಮೂಲಕ ಎಲ್ಲ ತಿಳಿಯೋಣ ಸ್ನೇಹಿತರೆ. ಅಗಸೆ ಬೀಜವನ್ನು ನಾನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಅಗಸೆ ಬೀಜದಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ವಿಟಮಿನ್ ಎ ಮತ್ತು ವಿಟಮಿನ್ ಬಿ ತತ್ವವು ಹೆಚ್ಚಾಗಿರುವುದರಿಂದ ನಮ್ಮ ಮುಖಕ್ಕೆ ಗ್ಲೋ ಆಗಿರಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಸ್ನೇಹಿತರೆ. ಹಾಗೆಯೇ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಸ್ನೇಹಿತರೆ. ಅಕ್ಕಿಯಿಂದನೂ ಕೂಡ ತುಂಬ ಹಿಂದಿನ ಕಾಲದಲ್ಲಿ ಅಕ್ಕಿಯನ್ನು ನೆನೆಯಿಟ್ಟು ಆ ನೀರಿನಿಂದ ಮುಖವನ್ನು ವಾಶ್ ಮಾಡುವುದರಿಂದ ತ್ವಚೆ ತುಂಬ ಗ್ಲೋ ಆಗಿ ಇರ್ತಿತ್ತು ಸ್ನೇಹಿತರೆ. ಹಾಗೆಯೇ ಯಂಗಾಗಿ ಕಾಣಲಿಕ್ಕೂ ಕೂಡ ಇದು ತುಂಬ ಸಹಕಾರಿಯಾಗಿ ಇರುತ್ತೆ ಸ್ನೇಹಿತರೆ. ಬನ್ನಿ ಈ ರೆಡಿಮೆಯನ್ನು ತಯಾರು ಮಾಡುವುದು ಹೇಗೆ ಅಂತ ನೋಡೋಣ ಸ್ನೇಹಿತರೆ. 2 ಗ್ಲಾಸ್ ನೀರು ಹಾಕ್ಕೋಬೇಕು ಸ್ನೇಹಿತರೆ. 2 ಗ್ಲಾಸ್ ನೀರಿಗೆ 1 ಟೀ ಸ್ಪೂನಷ್ಟು ಅಗಸೆ ಬೀಜವನ್ನು ಸೇರಿಸಿಕೊಳ್ಬೇಕು. 1 ಟೀ ಸ್ಪೂನ್ ಅಗಸೆ ಬೀಜ ಮತ್ತು 1 ಟೀ ಸ್ಪೂನಷ್ಟು ಅಕ್ಕಿಯನ್ನು ಸೇರಿಸಿಬಿಟ್ಟು ಸ್ನೇಹಿತರೆ, ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಇದಕ್ಕೆ ಅರ್ಧ ನಿಂಬೆಹಣ್ಣಿನನ್ನು ನಾವು ಸೇರಿಸ್ಕೋಬೇಕು ಸ್ನೇಹಿತರೆ. ಅರ್ಧ ನಿಂಬೆಹಣ್ಣಲ್ಲಿ ಕಾಲು ಭಾಗ ರಸವನ್ನು ಮಾತ್ರ ಇಟ್ಕೋಬೇಕು. ಅದಾದ ನಂತರ ಸ್ನೇಹಿತರೆ, ಇದನ್ನು ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಬಿಟ್ಟು ಇದಕ್ಕೆ ಮಿಶ್ರಣ ಮಾಡಿ ಚೆನ್ನಾಗಿ ಒಂದು ಸಲ ಮಿಶ್ರಣ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೋಬೇಕು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಮುಂದಿನ ಹೇಳ್ತೀನಿ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಕುದ್ದಾದ ನಂತರ ಬಿಸಿ ಇರುವಾಗಲೇ ಇದನ್ನು ಸೋಸ್ಕೋಬೇಕು ಸ್ನೇಹಿತರೆ. ಈ ರೀತಿಯಾಗಿ ಸೋಸ್ಕೊಂಡ್ಬಿಟ್ಟು ಫಿಲ್ಟ್ರ್ ಮಾಡಿ ನಂತರ ಇದಕ್ಕೆ ಬಾದಾಮಿ ಎಣ್ಣೆ ಅಂತ ಬರುತ್ತೆ ಸ್ನೇಹಿತರೆ. ನಿಮಗೆ ಬಾದಾಮಿ ಎಣ್ಣೆ ಇಲ್ಲ ಅಂದರೂ ಕೂಡ ವಿಟಮಿನ್ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ನಾನಿಲ್ಲಿ ಬಾದಾಮಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು 1 ಟೀ ಸ್ಪೂನ್ನಷ್ಟು ಇದಕ್ಕೆ ಆ್ಯಡ್ ಮಾಡಬೇಕು. ಸೇರಿಸಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾವ ರೀತಿ ಲೇಪನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ಸ್ ಅಂತಂದರೆ ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದು ನಿಮಗೆ ಬಾದಾಮಿ ಎಣ್ಣೆ ಇಲ್ಲ ಅಂದರೆ ಇದನ್ನು ಕ್ಯಾಪ್ಸೂಲ್ಸ್ ಟ್ಯಾಬ್ಲೆಟ್ಸನ್ನು 1 ಕಟ್ ಮಾಡಿ ಹಾಕಿದರೆ ಸಾಕು. ಒಂದನ್ನು ಯೂಸ್ ಮಾಡಿ ಇದನ್ನು ಶೇಖರಣೆ ಮಾಡಿ 1 ವಾರ 15 ದಿವಸ ಆಗುವಷ್ಟು ನಾವು ಶೇಖರಣೆ ಮಾಡಿ ಫ್ರಿಜ್ಜಲ್ಲಿ ಇಟ್ಬೋದು ಸ್ನೇಹಿತರೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನು ಮುಖಕ್ಕೆ ರಾತ್ರಿ ಮಲಗುವ ಮುಂಚೆ ಮುಖವೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಿಶ್ರಣ ಮಾಡಬೇಕು ಸ್ನೇಹಿತರೆ. 2 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿ ಇಟ್ಟು ಮಲಗುವ ಮುಂಚೆ ನಾವು ಇದನ್ನು ಮುಖಕ್ಕೆ ಲೇಪನೆ ಮಾಡಬೇಕು. ಚೆನ್ನಾಗಿ ಮುಖ ವಾಶ್ ಮಾಡಿ ಆನಂತರ ಇದನ್ನು ಮುಖಕ್ಕೆ ಹಚ್ಚಿ 15-20 ನಿಮಿಷ ಬಿಟ್ಟು ಮುಖವನ್ನು ತಣ್ಣೀರಿನಲ್ಲಿ ತೊಳಿಬೇಕು. ಬಿಸಿನೀರಲ್ಲ, ತಣ್ಣೀರಿನಲ್ಲಿ ತೊಳೆದು ಇದಕ್ಕೆ ಸೋಪು ಯಾವುದು ಕೂಡ ಯೂಸ್ ಮಾಡ್ಬೋದು. ಬರೀ ನೀರಿನಲ್ಲಿ ವಾಶ್ ಮಾಡಿ ನೀವು ಮಲ್ಕೋಬೋದು ಸ್ನೇಹಿತರೆ. ಬೆಳಿಗ್ಗೆ ಎದ್ದು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ. ಬೆಳಿಗ್ಗೆ ಸ್ನೇಹಿತರೆ ಮುಖ ತುಂಬ ಯಂಗಾಗಿ ಗ್ಲೋ ಆಗಿ ಕಾಣುತ್ತೆ. ಇದನ್ನು ಪ್ರತಿದಿನ ನಾವು ರಾತ್ರಿ ಮಲಗುವ ಮುಂಚೆ ಯೂಸ್ ಮಾಡುವುದರಿಂದ ಸ್ನೇಹಿತರೆ, ಇದನ್ನು 1 ವಾರ ಯೂಸ್ ಮಾಡಿ ನೋಡಿ, ನಿಮಗೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. 100ಕ್ಕೆ 100% ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತಲ್ಲ, ಒಂದು ಲೈಕ್ ಕೊಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.